ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಇದೇ ದಿನ ಕಳೆದ ವರ್ಷ, ಒಂದು ವರ್ಷದ ಹಿಂದೆ ಮಂಗಳೂರಿನಲ್ಲಿ ಒಂದು ಗುಂಪು ಹತ್ಯೆ ನಡೆದಿತ್ತು. ಒಬ್ಬ ಬುದ್ಧಿಮಾಂದ್ಯ ಅಮಾಯಕ ವ್ಯಕ್ತಿಯನ್ನ ಕೇವಲ ಮತ್ತು ಕೇವಲ ಅವನು ಮುಸ್ಲಿಂ ಅನ್ನುವ ಒಂದೇ ಕಾರಣಕ್ಕೆ ಹೊಡೆದು ಕೊಂದು ಹಾಕಿದ್ರು ಒಂದಷ್ಟು ಜನ ಕ್ರೂರಿಗಳು. ಆ ನಂತರ ಅದಕ್ಕೆ ಕಟ್ಟುಕತೆಯಾದಂತಹ ಪಾಕಿಸ್ತಾನ್ ಜಿಂದಾಬಾದನ್ನು ಹೇಳ್ಕೊಂಡು ಬಂದ್ರು. ಗೃಹ ಮಂತ್ರಿಗಳು ಸಹ ಸಂಘಿಗಳ ಪಾಠವನ್ನೇ ಒಪ್ಪಿಸುವ ಪ್ರಯತ್ನ ಮಾಡಿದ್ರು. ಆ ನಂತರ ಸುಮ್ಮನಾದ್ರು. ಆದರೆ ಈಗ ದುರಂತ ಏನು ಅಂದ್ರೆ 21 ಆರೋಪಿಗಳ ಪೈಕಿ 17 ಜನ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. ಯಾಕೆಂದ್ರೆ ಅವ್ರಿಗೆಲ್ರಿಗೂ ಬೇಲ್ ಸಿಕ್ಕಾಗಿದೆ. ಎಲ್ರು ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. ನ್ಯಾಯದ ನಿರೀಕ್ಷೆಯಲ್ಲಿರೋದು ಅಶ್ರಫ್ ಅನ್ನುವಂತಹ ಅಮಾಯಕನ ಕುಟುಂಬ ಮಾತ್ರ. ಕೇರಳ ಮೂಲದ ಆ ಕುಟುಂಬ ಇವತ್ತಿಗೂ ಸಹ ಕಣ್ಣೀರು ಹಾಕ್ತಾ ಇದೆ, ನಮಗೆ ನ್ಯಾಯ ಸಿಕ್ಕಿಲ್ಲ ಅಂತ. ಹಾಗಾದ್ರೆ ಈ ಪ್ರಕರಣ ಏನೇನು ನಡೀತು? ಈ ರಾಜ್ಯದ ಗೃಹ ಮಂತ್ರಿ ಸಂಘಿಗಳ ಭಾಷೆಯಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಕೂಗಿದ್ದಕ್ಕೆ ಹೊಡೆದು ಕೊಂದು ಹಾಕಿದ್ರು ಅನ್ನುವಂಥದ್ದನ್ನ ಹೇಳಿಕೆಯನ್ನ ಕೊಟ್ಟಿದ್ರಲ್ಲ ಅವತ್ತು. ಅದರ ಹಿನ್ನೆಲೆ ಏನು ಮತ್ತು ಏನೆಲ್ಲ ನಡೆಯಿತು? ನಾಟಕ, ದ್ರೋಹ ಮತ್ತು ಕ್ರೌರ್ಯ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ 27ನೇ ತಾರೀಕು ಏಪ್ರಿಲ್ 2025 ಮಂಗಳೂರಿನಿಂದ ಒಂದು ಕಹಿ ಸುದ್ದಿ ಬಂತು. ಒಂದು ವ್ಯಕ್ತಿಯನ್ನ ಒಂದು ಗುಂಪು ಬಡಿದು ಕೊಂದಿದೆ ಅಂತ. ಇಲ್ಲಿ ಕುಡುಪು ಅನ್ನೋ ಪ್ರದೇಶದಲ್ಲಿ ಕ್ರಿಕೆಟ್ ಮೈದಾನದ ಬಳಿ ಈ ಹತ್ಯೆ ನಡೆದಿದೆ. ಆರಂಭದಲ್ಲಿ ಅದನ್ನ ನೋಡಿದಂತಹ ಸೋಕಾಲ್ಡ್ ಹಿಂದುತ್ವವಾದಿಗಳು ಒಬ್ಬರು, ಹೆಣ ಬಿದ್ದಿದೆ, ಅವನ್ಯಾರೋ ಕುಡಿದು ಬಿದ್ದಿರಬೇಕು, ಬಿದ್ದ ಫೋರ್ಸ್ಗೆ ಗಾಯ ಮಾಡ್ಕೊಂಡು ಸತ್ತೋಗಿರ್ಬೇಕು, ಅದನ್ನ ನೋಡಿ ಅಂತ ಕತೆ ಸ್ಟಾರ್ಟ್ ಮಾಡಿದವರು ಇವರೇನೆ. ಆ ನಂತರ ಅದರ ಪೋಸ್ಟ್ ಮಾರ್ಟಮ್ ಆದಾಗ ಆಸ್ಪತ್ರೆಗೆ ತಗೊಂಡು ಹೋದಾಗ ಅಲ್ಲಿ ಸ್ಪಷ್ಟವಾಗಿ ಗೊತ್ತಾಗಿದ್ದೇನು ಅಂದ್ರೆ ಅವನ ಮುಖದ ಮೇಲೆ ಕಲ್ಲು ಹಾಕಿದ್ದಾರೆ, ಕಲ್ಲು ಎತ್ತು ಹಾಕಿದ್ದಾರೆ, ಕೈಕಾಲುಗಳನ್ನ ಮುರಿದಿದ್ದಾರೆ, ಮರ್ಮಾಂಗಕ್ಕೆ ಗಾಯ ಮಾಡಿದ್ದಾರೆ. ಅಂದ್ರೆ ಒದ್ದಿರೋದು ಅಥವಾ ಬ್ಯಾಟು ವಿಕೆಟ್ಗಳಿಂದ ಹೊಡೆದಿದ್ದಾರೆ. ಮೈ ತುಂಬಾ ಗಾಯ, ಮೈ ತುಂಬಾ ಪೆಟ್ಟುಗಳು. ಸೊ ಅಲ್ಲಿಗೆ ಅದೊಂದು ಗುಂಪು ಹತ್ಯೆ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗೋಯ್ತು, ಗುಂಪು ಹತ್ಯೆ ಅಂತ. ಆ ನಂತರ ಒಂದಷ್ಟು ಹೈಡ್ರಾಮಾವನ್ನ ಈ ರಾಜ್ಯದ ಗೃಹ ಮಂತ್ರಿ ಮಾಡಿದ್ರು. ಆರಂಭದಲ್ಲಿ ಆ ಕೇಸನ್ನ ಮಹತ್ವ ಕೊಡ್ಲೇಬೇಕಾಗಿಲ್ಲ, ಅದೇನೋ ನಡೆದು ಹೋಗಿರ್ಬೇಕು ಆಕಸ್ಮಿಕವಾಗಿ ಅನ್ನೋ ರೀತಿ ನೋಡಿದ್ರು. ಯಾವಾಗ ಪ್ರತಿಭಟನೆಗಳಾಯ್ತು, ಜನ ಪ್ರಶ್ನೆ ಮಾಡೋಕೆ ಶುರು ಮಾಡಿದ್ರು, ಆಗ ಒಂದಷ್ಟು ಸಂಘಟನೆಗಳು, ವ್ಯಕ್ತಿಗಳು ಎಲ್ಲರೂ ಪ್ರಶ್ನೆ ಮಾಡಿದ ಮೇಲೆ ಪೊಲೀಸರು ಸ್ವಲ್ಪ ಗಂಭೀರ ಆಗೋದಕ್ಕೆ ಶುರು ಆದ್ರು. ಗಂಭೀರ ಆದ ನಂತರ ಅದರ ಗಂಭೀರತೆಯನ್ನ ಮುಗಿಸ್ಬಿಡ್ಬೇಕು ಆ ಕೇಸನ್ನ ಅಲ್ಲಿಗೆ ಅನ್ನೋ ರೀತಿಯಲ್ಲಿ ರಾಜ್ಯದ ಗೃಹ ಮಂತ್ರಿಗಳು ಒಂದು ಹೇಳಿಕೆಯನ್ನ ಕೊಟ್ರು. ಕ್ರಿಕೆಟ್ ಆಡ್ತಾ ಇದ್ರಂತೆ ಒಂದಷ್ಟು ಹುಡುಗರು. ಕ್ರಿಕೆಟ್ ಆಡ್ತಾ ಇರಬೇಕಾದ್ರೆ ಅಲ್ಲಿಗೆ ಬಂದಂತಹ ಈ ವ್ಯಕ್ತಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗದಂತೆ. ಹಾಗಾಗಿ ಆ ಗುಂಪು ರೊಚ್ಚಿಗೆದ್ದು ಆತನನ್ನ ಹೊಡೆದಿದೆ. ಹೊಡೆದಾಟದಲ್ಲಿ ಅವನ ಜೀವ ಹೋಗಿದೆ ಅಂತ. ಇದಕ್ಕೆ ತೀವ್ರ ವಿರೋಧ ವ್ಯಕ್ತ ಆಯಿತು. ಯಾಕೆಂದ್ರೆ ಅಷ್ಟೊತ್ತಿಗಾಗ್ಲೇ ಆ ಹುಡುಗನ ಮೂಲ, ಆತ ಯಾರು, ಎಲ್ಲಿಂದ ಬಂದಿದ್ದ, ಏನ್ ಮಾಡ್ತಿದ್ದ ಅನ್ನೋದು ಮಾಹಿತಿ ಬಂದಿತ್ತು. ಕೇರಳ ಮೂಲದ ಸ್ಕ್ರಾಪ್ ಹುಡುಕಿ ಕಸ ಹುಡ್ಕೊಂಡು ಅದರಲ್ಲಿ ಬಾಟ್ಲುಗಳು, ಸ್ಟೀಲ್ ಡಬ್ಬಗಳು ಹುಡುಕಿ ಅದರಲ್ಲಿ ಜೀವನ ಕಟ್ಕೊಂಡು ಅಥವಾ ಜೀವನ ಮಾಡ್ಕೊಂಡಿದ್ದಂತಹ ವ್ಯಕ್ತಿ, ಕೇರಳ ಮೂಲದ ಹುಡುಗ, ಮುಸ್ಲಿಂ ಅನ್ನೋ ಒಂದೇ ಕಾರಣಕ್ಕೆ ಅವನು ಸಾವನ್ನ ಏನೂ ಅಲ್ಲ ಅನ್ನೋ ರೀತಿ ಮಾಡಕ್ ನೋಡಿದ್ರು. ಆ ನಂತರ ಪಾಕಿಸ್ತಾನನ ಹೇಳ್ಕೊಂಡು ಬಂದ್ರು. ಅದು ಕಾಂಗ್ರೆಸ್ ಸರ್ಕಾರದಲ್ಲಿ ಗೃಹ ಮಂತ್ರಿ ಆಗಿರೋ ಪರಮೇಶ್ವರ್ ಹೇಳ್ಕೊಂಡು ಬಂದ್ರು. ಅದು ಸಂಘಿಗಳು ಹೇಳ್ಕೊಟ್ಟ ಪಾಠನೋ ಅಥವಾ ಇನ್ನೇನ್ ಲೆಕ್ಕಾಚಾರನೋ ಗೊತ್ತಿರ್ಲಿಲ್ಲ, ಬಟ್ ಅದು ವರ್ಕೌಟ್ ಆಗಿರ್ಲಿಲ್ಲ. ಆ ನಂತರ ಗಂಭೀರವಾದ ತನಿಖೆ ಆಗ ಶುರುವಾಯಿತು. ಅಶ್ರಫ್ ಅನ್ನುವಂತಹ ಹುಡುಗ ಬುದ್ಧಿಮಾಂದ್ಯ ಹುಡುಗ. ಆತ ಪಾಕಿಸ್ತಾನ್ ಜಿಂದಾಬಾದ್ ಕೂಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ, ಬೇರೆ ಏನೋ ಇರಬೇಕು ಅಂತ ಹೋದಾಗ ಆ ನಂತರ ಒಂದೊಂದೇ ವಿಚಾರಗಳು ಹೊರಗಡೆ ಬರೋದಕ್ಕೆ ಶುರುವಾಯಿತು. ಕೆಲವರು ಹೇಳೋದಕ್ಕೆ ಶುರು ಮಾಡಿದ್ರು, ಇದು ಪಾಕಿಸ್ತಾನ ಜಿಂದಾಬಾದ್ ಅಲ್ಲ, ಎಂಥದ್ದು ಅಲ್ಲ. ಅಲ್ಲಿ ಹಿಂದೂಗಳ ಗುಂಪು, ಒಂದು ಗುಂಪದು. ನಾನು ಸಂಘಟನೆ ಅಂತ ಕರೆಯಲ್ಲ. ಯಾವನು ಧರ್ಮದ ಹೆಸರಿನಲ್ಲಿ ಹಿಂಸೆಗೆ ಇಳಿಯೋದಕ್ಕೆ ಅಂತಲೇ ಗುಂಪು ಕಟ್ಕೊಂಡಿರ್ತಾನೋ ಅದು ಗುಂಪೆ ರೌಡಿಗಳ ಗುಂಪು. ಹಸು ಹೆಸರಿನಲ್ಲಿ, ಇನ್ಯಾವುದೋ ದೇವರ ಹೆಸರಿನಲ್ಲಿ ಇವರನ್ನ ಹಿಂಸಿಸೋದು, ಕೊಲ್ಲೋದು, ಇದನ್ನ ಮಾಡೋದನ್ನ ಸಂಘಟನೆ ಅಂತ ಕರೆಯೋದಕ್ಕಾಗೋದಿಲ್ಲ. ಅವೆಲ್ಲ ಗುಂಪುಗಳು, ರೌಡಿ ಪಡೆಗಳು. ಅಂತಹದ್ದೇ ಒಂದು ಅಂದ್ರೆ ಸಾಮ್ರಾಟ್ ಗೈಸ್ ಅನ್ನುವಂಥದ್ದು. ಅವರು ಕ್ರಿಕೆಟ್ ಟೂರ್ನಮೆಂಟ್ ನಡೆಸ್ಕೊಂಡಿದ್ರಂತೆ ಅಲ್ಲಿ. ಈ ಹುಡುಗ ಬುದ್ಧಿಮಾಂದ್ಯ ಹುಡುಗ ಹೋಗಿದ್ದಾನೆ.
ಅಲ್ಲಿ ನೀರು ಕುಡಿಯಕ್ಕೆ ನೀರಿಟ್ಟಿರ್ತಾರಲ್ಲ, ಆ ಕುಡಿಯಕ್ಕೆ ನೀರಿಟ್ಟಿದ್ದಂತಹ ಕ್ಯಾನ್ ಇಂದ ನೀರು ತಗೊಂಡು ಕುಡ್ದಿದ್ದಾನೆ. ಅದನ್ನ ನೋಡಿದಂತಹ ಒಂದಷ್ಟು ಪರೋಡಿ ಗುಂಪಿನ ಸದಸ್ಯರುಗಳು, ನೀನು ಯಾರು ಏನು ಎತ್ತ ಅಂತ ಪ್ರಶ್ನೆ ಮಾಡಿದ್ದಾರೆ. ಯಾವಾಗ ಅವನ ಹೆಸರು ಮುಸ್ಲಿಂ ಅಂತ ಗೊತ್ತಾಯ್ತು ಹೆಸರಿನ ಮೂಲಕ, ಇವರಿಗೆ ನಶೆ ಎತ್ತು ಬಿಡ್ತು, ಧರ್ಮಾಂಧ ನಶೆ. ಒಬ್ಬ ಮುಸ್ಲಿಂ ಸಿಗಾಕೊಂಡಿದ್ದಾನೆ, ಬಿಡ್ತೀವ ನಾವು, ಸ್ಟಾರ್ಟ್ ಮಾಡ್ಕೊಂಡ್ರು. ಇದು ಸ್ಥಳೀಯರೇ ಹೇಳುತ್ತಿರುವಂತಹ ಒಂದಷ್ಟು ವಿಚಾರಗಳು. ಆತನನ್ನ ಮನಸೋ ಈಚೆ ಹೊಡೆದ್ರು. ಆ ಗುಂಪು ಹಲ್ಲೆ, ಆ ಗುಂಪು ಹತ್ಯೆಯನ್ನ ಪ್ರಚೋದಿಸಿದ್ದು ಅಲ್ಲಿನ ಕಾರ್ಪೊರೇಟರ್ ಗಂಡ, ಕಾರ್ಪೊರೇಟರ್ ರವೀಂದ್ರ ನಾಯಕ್ ಅನ್ನುವಂಥವನು ಅನ್ನೋದು ಸಹ ಮಾಹಿತಿ. ರವೀಂದ್ರ ನಾಯಕ್ ಅನ್ನುವವನೇ ಎತ್ತಿ ಕಟ್ಟಿದ್ದು ಎಲ್ಲಾರು. ಅವನ ನೇತೃತ್ವದಲ್ಲೇ ಈ ಗುಂಪು ಹತ್ಯೆ ನಡೆದಿದ್ದು ಅನ್ನುವಂತಹ ಮಾಹಿತಿಗಳು ಹೊರಗಡೆ ಬಂತು. ಆಗ ಪೊಲೀಸರು ಗಂಭೀರ ಆಗಬೇಕಾಯಿತು. ಆಗ ಹೋಗಿ ಬಂಧನಗಳನ್ನ ಶುರು ಮಾಡಿದ್ರು. 21 ಜನರ ಬಂಧನ ಆಯ್ತು. 21 ಜನರ ಬಂಧನ. ಆದ್ರೆ ಕೇಸ್ ಮುಂದಕ್ಕೆ ಹೋಯ್ತಾ? ಟೈಮ್ ಪಾಸ್ ಅಲ್ಲೇ ಹೋಗ್ತಾ ಇದೆ. ಬಂಧನ ಆಯ್ತು, ಏನು ಫಾಸ್ಟ್ ಆಗಿ ಚಾರ್ಜ್ ಶೀಟ್ ಸಲ್ಲಿಸ್ಬಿಟ್ರು. ಚಾರ್ಜ್ ಶೀಟ್ ಸಲ್ಲಿಸಿದ ತಕ್ಷಣನೇ ಆರೋಪಿಗಳ ವಿಚಾರಣೆ ಅವಶ್ಯಕತೆ ಇಲ್ಲ ಅಂತ ಕೋರ್ಟ್ ಅವರಿಗೆಲ್ಲ ಬೇಲ್ ಕೊಡ್ತು. 17 ಜನಕ್ಕೆ ಬೇಲ್ ಕೊಟ್ಟಿದೆ. ಮುಖ್ಯ 3 ಆರೋಪಿಗಳು ಮಾತ್ರ ಇವತ್ತು ಜೈಲಲ್ಲಿದ್ದಾರೆ. ಒಬ್ಬ ತಲೆ ಮರೆಸ್ಕೊಂಡಿದ್ದಾನೆ, ಇಲ್ಲಿವರೆಗೆ ಸಿಕ್ಕಿಲ್ಲ. ಸೊ ಅಲ್ಲಿಗೆ 17 ಜನ ಆರಾಮಾಗಿ ಬಿಂದಾಸ್ ಆಗಿದ್ದಾರೆ. ಸರ್ಕಾರ ಟೈಮ್ ಪಾಸ್ ಮಾಡ್ಕೊಂಡಿದೆ. ಬಟ್ ಆ ಬುದ್ಧಿಮಾಂದ್ಯ ಹುಡುಗನ ಫ್ಯಾಮಿಲಿ, ಅದರಲ್ಲಿ ಅವ್ರ ಅಣ್ಣ ಇವತ್ತಿಗೂ ಸಹ ನ್ಯಾಯದ ನಿರೀಕ್ಷೆಯಲ್ಲಿ ಕಣ್ಣೀರು ಹಾಕೊಂಡು ಕಾಯ್ತಾ ಕೂತಿದ್ದಾರೆ. ನ್ಯಾಯ ಸಿಗುತ್ತೆ, ನ್ಯಾಯ ಸಿಗುತ್ತೆ, ನ್ಯಾಯ ಸಿಗುತ್ತೆ ಅಂತ. ಬಟ್ ಸಿಗುತ್ತಾ? ಯಾವಾಗ ಸಿಗುತ್ತೋ ಗೊತ್ತಿಲ್ಲ. ಬಟ್ ಇವತ್ತಿಗಂತೂ 1 ವರ್ಷ ಆಯ್ತು ಆ ಒಂದು ಕ್ರೂರ ಹತ್ಯೆ ನಡೆದು. ಆದ್ರೆ 17 ಜನ ಹೊರಗಡೆ ಇದ್ದಾರೆ, ಪ್ಲಸ್ 1 ವರ್ಷ ಆಯ್ತು. ಇದನ್ನ ತಾಳೆ ಹಾಕೊಂಡು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಯಾವ ನಿಟ್ಟಿನಲ್ಲಿ ಮುಂದಕ್ಕೆ ಹೋಗಬಹುದು ಇದು ಅಂತ. ಸರ್ಕಾರ ಯಾರ್ದು ಅನ್ನೋದು ಮುಖ್ಯ ಅಲ್ಲ, ಹತ್ಯೆಯಾದವನು ಮುಸ್ಲಿಂ, ಕೊಂದವರು ಹಿಂದುತ್ವದ ನಶೆಯಲ್ಲಿರುವವರು. ಮುಸ್ಲಿಮು ಅಥವಾ ದಲಿತ ಕೊಲೆ ಆದರೆ, ಕೊಂದವರು ಹಿಂದುತ್ವದ ನಶೆಯಲ್ಲಿರುವವರಾದರೆ ಇದೇ ರೀತಿನೇ ಬೇಲ್ ಸಿಗುತ್ತೆ, ವರ್ಷಗಟ್ಟಲೆ ಹೋಗುತ್ತೆ, ಮುಂದಕ್ಕೇನು ಆಗತ್ತೆ ಯಾವತ್ತೋ ಒಂದಿನಕ್ಕೆ. ಆದರೆ ಉಂಟು ಶಿಕ್ಷೆ, ಅದೇ ಹೋದ್ರೆ ಖುಲಾಸೆ. ಸಾಕ್ಷಿಗಳ ಕೊರತೆ, ಸಾಕ್ಷಿಗಳು ಉಲ್ಟಾ ಹೊಡೆದು ಬಿಟ್ರು, ಪೊಲೀಸರೇ ಉಲ್ಟಾ ಹೊಡೆದು ಬಿಟ್ರು, ಏನೇನು ಆಗತ್ತೆ. ಸೊ ಈ ಪ್ರಕರಣ ಮುಂದೆ ಏನಾಗುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.